20-25 ವರ್ಷ ನಿಮ್ಮನ್ನ ಸಾಕಿ ಬೆಳೆಸಿದಂತ ತಂದೆ ತಾಯಿಗಳಿಗಿಂತಲೂ ಹೆಚ್ಚಾಗಿ 1 ವರ್ಷ 2 ವರ್ಷ ಬಂದಿರುವಂತ ಹುಡುಗನೇ ಬಹಳ ಇಂಪಾರ್ಟೆಂಟ್ ಆಗ್ಬಿಡ್ತಾನ ಅಂತ. ಆದ್ರೆ ಆಮೇಲೆ ಕೇಳೋದು ಏನು ಗೊತ್ತು, ಪ್ರೀತಿಸಿದ್ದೆ ತಪ್ಪ ಅಂತ ಕೇಳ್ತಾರೆ. ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಪ್ರೀತಿಸಿದ್ದು ಅದು ಅವ್ರ ತಪ್ಪ ಅಂತ ಯಾರಾದರೂ ವಾಪಸ್ ಕೇಳ್ಬಿಟ್ರೆ, ಪ್ರೀತಿಸಿದ ಹುಡುಗನೇ ಬೇಕು ಅನ್ನೋ ರೀತಿಯಲ್ಲಿ ಮನೆ ಬಿಟ್ಟು ಹೋಗಿ ಅವನ ಜೊತೆಗೆ ವಾಸ ಮಾಡಿದ್ದಕ್ಕೆ ಅಪ್ಪ ಅಮ್ಮಗೆ ಕರ್ಕೊಂಡು ಬಂದ್ಬಿಟ್ರು. ಅಪ್ಪ ಅಮ್ಮನಿಗೆ ಬಿಟ್ಟಿಡೋಕ್ಕಾಗೋದಿಲ್ಲ ರೀ, ಯಾಕಂದ್ರೆ ನಿಮ್ಮನ್ನು ಬೆಳೆಸಿರ್ತಾರೆ, ಇಲ್ಲಿ ಹಚ್ಕೊಂಡಿರ್ತಾರೆ. ಈ ಸ್ಟೋರಿ ನೋಡಿ ಗೊತ್ತಾಗತ್ತೆ ಏನ್ ಕತೆ ಅಂತ. ಪ್ರೀತಿಸಿ ಮದುವೆಯಾಗಿದ್ದ ಜೋಡಿಗೆ ಹೆತ್ತವರ ವಿರೋಧ. ಪತಿ ಮನೆಗೆ ಬಂದಿದ್ದ ಯುವತಿಗೆ ಎಲ್ಲಿಲ್ಲದ ಟಾರ್ಚರ್. ಯುವತಿಯನ್ನು ದರದರನೆ ಎಳೆದೊಯ್ದ ಪೋಷಕರು. ಒಂದು ಕಡೆಗೆ ಪ್ರೇಮಿಗಳ ಮಧುರ ಕ್ಷಣಗಳ ಫೋಟೋಗಳು, ಮತ್ತೊಂದು ಕಡೆಗೆ ಇಬ್ಬರ ಪ್ರೀತಿಯ ಸಾಕ್ಷಿಯಾಗಿ ಮದುವೆ ನೋಂದಣಿ ಪತ್ರ. ಇಷ್ಟೆಲ್ಲ ಇದ್ದರೂ ಈ ಪ್ರೇಮಿಗಳಿಗೆ ವಿರಹ ವೇದನೆ ತಪ್ಪಿಲ್ಲ. ಈ ಇಬ್ಬರು ಪ್ರೀತಿಗೆ ಹುಡುಗಿ ಮನೆಯವರೇ ವಿಲನ್. ಪ್ರೀತಿಸಿ ಮದುವೆ ಮಾಡಿಕೊಂಡು ಗಂಡನ ಮನೆಯಲ್ಲಿದ್ದಂತಹ ಯುವತಿಯನ್ನ ಪೋಷಕರು ಬಲವಂತವಾಗಿ ಹೊತ್ತೊಯ್ದ ಪ್ರಕರಣ ಹುಬ್ಬಳ್ಳಿಯಲ್ಲಿ ನಡೆದಿದೆ. 2 ವರ್ಷಗಳ ಹಿಂದೆ ರಿಜಿಸ್ಟರ್ ಮದುವೆಯಾಗಿದ್ದ ಜೋಡಿ, ಪೋಷಕರ ವಿರೋಧಕ್ಕೆ ಮಣಿದು ದೂರವಾಗಿದ್ದ ದಂಪತಿ. ಬೈರಿಕೊಪ್ಪ ಗ್ರಾಮದ ಯುವಕ ನಿರಂಜನ್ ಹಾಗೂ ಯುವತಿ ಪರಸ್ಪರ 8 ವರ್ಷದಿಂದ ಪ್ರೀತಿಸ್ತಾ ಇದ್ರು. ಇವರ ಪ್ರೀತಿಗೆ ಯುವತಿಯ ಮನೆಯವರದ್ದು ತೀವ್ರ ವಿರೋಧವಿತ್ತು. ಹೀಗಿದ್ದರೂ 2 ವರ್ಷದ ಹಿಂದೆಯೇ ಗದಗ್ನಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು. ಇದಕ್ಕೆ ಯುವತಿ ಮನೆಯವರಿಂದ ಬೆದರಿಕೆ ಹಿನ್ನೆಲೆಯಲ್ಲಿ ಪೋಷಕರ ವಿರೋಧಕ್ಕೆ ಮಣಿದು ಮದುವೆಯಾದರೂ ಕೂಡ ಇಬ್ಬರು ದೂರವಾಗಿ ವೇದನೆ ಪಡ್ತಾ ಇದ್ರು. ಮತ್ತೆ ತವರು ಮನೆ ಬಿಟ್ಟು ಪತಿ ನಿರಂಜನ್ ಮನೆಗೆ ಬಂದಿದ್ದಳು. ಇದರಿಂದ ಕೋಪಗೊಂಡ ಯುವತಿಯ ತಂದೆ ಪರಶುರಾಮ್, ಮಾವಂದಿರಾದ ಮಹಾಂತೇಶ್, ಮಂಜು ಎನ್ನುವವರು ನಿರಂಜನ್ ಮನೆಗೆ ನುಗ್ಗಿ ಆಕೆಯ ಪತ್ನಿಯನ್ನ ಗೋಣಿ ಚೀಲದಲ್ಲಿ ಎತ್ತಿಕೊಂಡು ಹೋಗಿದ್ದಾರೆ. ಇದನ್ನ ತಡೆಯಲು ಹೋದ ನಿರಂಜನ್ಗೆ ಪತ್ನಿ ಕಡೆಯವರು ತಮ್ಮ ತಂಟೆಗೆ ಬಂದ್ರೆ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಬೆದರಿಕೆ ಹಾಕಿದ್ದಾರೆ. ಸದ್ಯ ರಕ್ಷಣೆಗಾಗಿ ನಿರಂಜನ್ ನವನಗರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. 2 ವರ್ಷದಿಂದ ಒಂದು ಹುಡುಗಿನ ನಾವು ಲವ್ ಮಾಡಿ ಮದುವೆ ಆಗಿದ್ವಿ. ಆಕೆಗೆ ಒಪ್ಪಿಗೆ ಇಟ್ಕೊಂಡು ಮದುವೆ ಆಗಿದ್ವಿ, ರಿಜಿಸ್ಟರ್ ಆಗಿದ್ವಿ. ಅದಾಗಿಂದ ಒಳ್ಳೆ ವಾಪಸ್ ಇಲ್ಲ, ನಾವು ಕಳಿಸ್ಕೊಡ್ತೀವಿ, ಅವ್ರ ಮಮ್ಮಿಗೆ ಆರಾಮಿಲ್ಲ ಅಂತೇಳಿ ಒಳ್ಳೆ ಕರ್ಕೊಂಡು ಹೋದ್ರಿ. 1.5 ವರ್ಷ 2 ವರ್ಷ ಆದ್ರೂ ಇಲ್ಲಿ ಮಟನಾದರೂ ಆಕೆಗೇನು ಕಳಿಸ್ಕೊಳ್ಳಿಲ್ಲ ರೀ. ಅದಾಗಿಂದ ವಾಪಸ್ಸಿಗೆ ಆಕಿನಾಗಲೇ ನಂಗೆ ಅವನ ಬೇಕಂತಂದು ಹೇಳಿ ಬಂದಾಗ ಅವ್ರ ಮನ್ಯಾಗ ಬಂದು ಅವ್ರ ಮಾವಾರ ಅವ್ರ ಅಣ್ಣರೆಲ್ಲ ಬಂದು ಆಕೆಗೆ ಹೊಡೆದು ಅಂತ ಒಮಿನಿ ಗಾಡಿ ತೊಗೊಂಬಂದು 4 ಮಂದಿ ಹೊತ್ಕೊಂಡು ಕರ್ಕೊಂಡು ಹೋಗ್ಯಾರ ಸರ್. ಈಗ ಕರ್ಕೊಂಡು ಹೋಗ್ಯಾರ ಅಂತಂದಾಗಿ ನಾವು ಅದ್ರ ಸಂಬಂಧ ಹೋಗಿ ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ನ್ಯಾಯ ಬೇಕು ಸರ್. ಯಾಕಂದ್ರೆ ನಾಳೆ ಆಕೆಗೆ ಏನು ಹೆಚ್ಚು ಕಮ್ಮಿ ಆದ್ರಿ ಅಲ್ಲ, ಆಕೆನೇ ಏನು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರು ನನ್ನ ಮ್ಯಾಗ ಬರ್ತದೆ ಸರ್. ಅದು ಈಗ ನನಗೆ ಜೀವಕ್ಕೂ ಜೀವ ಬೆದರಿಕೆ ಹಾಕ್ಯಾರ ಸರ್. ಈಗ ಅದ್ರ ಸಂಬಂಧ ನಾ ಏನು ಮಾಡ್ಬೇಕಂದ್ರೆ ಈಗ ನನಗೆ ನ್ಯಾಯ ಬೇಕಂತಂದು ಇದು ಮಾಡೀನಿ ಸರ್. ಸದ್ಯ ನಿರಂಜನ್ ಪತ್ನಿ ಆಕೆಯ ತಂದೆ ಮನೆಯಲ್ಲಿ ಬಲವಂತವಾಗಿದ್ದಾಳೆ. ಇತ್ತ ನಿರಂಜನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ನನ್ನ ಹೆಂಡತಿಯನ್ನ ನನಗೆ ಕೊಡಿಸಿ ಅಂತ ಅಂಗಲಾಚುತ್ತಿದ್ದಾನೆ. ಒಂದು ಕಡೆಗೆ ಮಗಳ ಮೇಲಿನ ಕುಟುಂಬಸ್ಥರ ಪ್ರೀತಿ, ಮತ್ತೊಂದು ಕಡೆಗೆ ಕಾನೂನು ಪ್ರಕಾರ ಒಪ್ಪಿ ಮದುವೆ ಆಗಿರುವ ಯುವಕ ಯುವತಿಯ ಪ್ರೇಮ. ಪೊಲೀಸರು ಈ ಪ್ರಕರಣವನ್ನ ಯಾವ ರೀತಿ ಬಗೆಹರಿಸಲಿದ್ದಾರೆ ಕಾದ್ ನೋಡಬೇಕಿದೆ. ಸುನೀಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.